ಈ 1.0 ಲ್ಯಾಕ್ ಡಿಸ್ಪೋಸ್ ಆಗಿರೋಂಥದ್ರಲ್ಲಿ 56,000 ಅಪ್ರೂವ್ ಆಗಿದೆ, 46,000 ರಿಜೆಕ್ಟ್ ಆಗಿದೆ. ಆಲ್ ರಿಜೆಕ್ಟೆಡ್ನ ತಿರ್ಗಾ ನಾವು ಆಡಿಟ್ ಮಾಡ್ತೀವಿ, ಯಾಕೆ ರಿಜೆಕ್ಟ್ ಆಯಿತು ಏನಾಯಿತು ಅಂತೇಳಿ. ಅದನ್ನು ಕೂಡ ಮಾಡಲಿಕ್ಕೆ ನಾನು ನಮ್ಮ ಟೀಮ್ಗೆ ಹೇಳಿದ್ದೇನೆ. ಇದಲ್ಲದೆ ಈ ಒಂದು 10 ಕಡೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಯಾವ ರೀತಿ ಇದೆ ಆ ರೀತಿ ಕಾಂಪನ್ಸೇಟಿವ್ ಸಿಟಿಸನ್ ಸರ್ವಿಸ್ ಸೆಂಟರ್ನ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಈ ಖಾತಾ ವಿಚಾರದಲ್ಲಿ GBAಗೂ ಕೂಡ 10 ಕಡೆ ಈಗಾಗಲೇ ಅವರು ಇದನ್ನು ಓಪನ್ ಮಾಡ್ತಾರೆ. ಒಂದು ಝೋನ್ಗೊಂದು, ಸೊ ಒನ್ ಸ್ಟಾಪ್ ಶಾಪ್ GBA GSK. ಸೊ ಅವರು ರಿಸೀವ್ ಮಾಡಿ ಅಲ್ಲೇ ಪ್ರೋಸೆಸ್ ಮಾಡಿ ಡೆಲಿವರಿ ಮಾಡಿ ಈ ಖಾತಾ, ಹೊಸ ಖಾತಾ, B2A ಖಾತಾ ಎಲ್ಲ GBA ಮತ್ತು ಕಾರ್ಪೊರೇಷನ್ ಅವರು ಅದನ್ನು ಮಾಡ್ತಾರೆ. ಸೊ ವರ್ಲ್ಡ್ ಕ್ಲಾಸ್ ಸೆಂಟರ್ಸು ಆನ್ ದಿ ಸ್ಪಾಟ್ ಸರ್ವಿಸ್ ಪ್ರೋಸೆಸ್ನ ಇದನ್ನು ಟೋಟಲ್ ಫ್ರೆಂಡ್ಲಿ, ಸಿಟಿಸನ್ ಫ್ರೆಂಡ್ಲಿ ಮಾಡಬೇಕು ಅಂತೇಳಿ ಈ ತೀರ್ಮಾನವನ್ನು ಮಾಡಿದ್ದೀವಿ. ಇದು 31/3/26ಕ್ಕೆ ಇದನ್ನು ಕೆಲವು ಅನೇಕ ವಿಚಾರಗಳನ್ನ ನಾವು ಲಾಂಚ್ ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಕನ್ವರ್ಟೆಡ್ ಸೈಟ್ಸು ಸೇಲ್ ಆಗ್ತಾ ಇಲ್ಲ ಅಂತೇಳಿ ಅದು ಕೂಡ ಹೇಳಿದ್ರು, ಅದನ್ನು ಕೂಡ ನಾನು ಕರೆಸಿ ಮಾತಾಡಿದ್ದೀನಿ. ಓಲ್ಡ್ ಎಕ್ಸ್ಟೆಂಟು ಎಲ್ಲೆಲ್ಲಿ ಆಗಿದೆ ಇದೆ ಅದನ್ನೆಲ್ಲ ಕೂಡ ಅವರು ಸೇಲ್ ಮಾಡ್ಬೋದು. ಏನಪ್ಪ ಅಂದರೆ ಲೇಔಟ್ ಮಾಡಲಿಕ್ಕೆ ಕಾನೂನು ಪ್ರಕಾರ ಲೇಔಟ್ ಮಾಡಬೇಕು, ಬೇರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆನ್ ದಿ ಬೇಸಿಸ್ ಆಫ್ RTCನೇ ಏನು ಕನ್ವರ್ಷನ್ ಆರ್ಡರ್ ಪ್ರಕಾರ ಏನು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಅಂತ ಹೇಳಿದ್ದೇವೆ. ಸೊ ಈ ಒಂದು ಭಾಳ ಪ್ರಮುಖವಾದಂಥ ತೀರ್ಮಾನಗಳನ್ನು ನಾವು ಅಲ್ಲಿ ಜನರಿಗೆ ಬೆಂಗಳೂರು ನಗರದ, ನಾನು ಇದನ್ನು ಅಸೆಂಬ್ಲಿಲಿ ಹೇಳಬೇಕು ಅಂತಿದ್ದೆ, ಈಗ ಗದ್ದಲದಲ್ಲಿ ಏನು ಮಾತಾಡೋದು ಬೇಡ ಅಂತೇಳಿ ಬೇರೆ ಬೇರೆ ಇಶ್ಯೂಸ್ ಇತ್ತು. ನಾನು ಅದಕ್ಕೆ ಪ್ರಸ್ತಾವನೆ ಮಾಡಿದೆ. ಇವತ್ತು ಹೋಗಿ BDLನೆಲ್ಲ ನಾನು ರಿವ್ಯೂ ಮಾಡಿದ್ದೀವಿ. ಈ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಏನು ಫಸ್ಟು ಪೆರಿಫೆರಲ್ ರಿಂಗ್ ರೋಡ್ ಇದೆ, ಈ ಫಸ್ಟ್ ಸ್ಟೇಜ್ನ ಆದಷ್ಟು ಜಲ್ದಿ ನಾವು ಒಂದೂವರೆ ವರ್ಷದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಎಲ್ಲ ಥರದ ಕ್ರಮವನ್ನು ಕೈಗೊಂಡಿದ್ದೀವಿ. ಅದೇ ಈ ಖಾತಾ ನಾನು ಹೇಳಿದ್ನಲ್ಲ, B2A ಖಾತಾ ಈಗ ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಕೆಲವರು ಅದನ್ನು ಪ್ಲಾಟು ಸಿಂಗಲ್ ಪ್ಲಾಟ್ ಸ್ಕೆಚ್ ಕೊಡಬೇಕು. ಕೊಡಲಿಲ್ಲ ಅಂದರೆ ನಾವೇ ಕಳಿಸಿಸ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಕೊಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಖಾತಾಗೆ ಕೆಲವು 2 ದಿನದಲ್ಲೇ ಅರ್ಜಿ ಹಾಕೊಂಡಾಗ ಕಾನೂನು ಕರೆಕ್ಟಾಗಿತ್ತು ಅಂತಂದರೆ 2 ದಿನದಲ್ಲೇ ಕೊಡಬೇಕು. ಇಲ್ಲ ಅಂತಂದರೆ ಒಂದು 100 ಜನದ ಒಂದು ಟೀಮ್ ರೆಡಿ ಮಾಡಿದ್ದೀವಿ ವೆರಿಫಿಕೇಷನ್ ಮಾಡಲಿಕ್ಕೆ. ಅವರು ಕೂಡ ಅದನ್ನು ಅಪ್ರೂವ್ ಮಾಡೋದು ಇಲ್ಲ ಅಂತ ರಿಜೆಕ್ಷನ್ ಮಾಡೋದು, ಎರಡರಲ್ಲಿ ಒಂದು ತೀರ್ಮಾನ ಮಾಡಬೇಕು. ಆ ರಿಜೆಕ್ಷನ್ ಆದದನ್ನ ಕೂಡಲೇ ಡಿಸ್ಪೋಸ್ ಮಾಡಲಿಕ್ಕೆ ಏನು ಕ್ರಮ ಇದೆ, ಅದನ್ನು ಯಾವ ರೀತಿ ಸೆಪರೇಟ್ ಮಾಡಬೇಕು ಅಂತ ಮಾಡಲಿಕ್ಕೆ ಅದಕ್ಕೆ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಫಸ್ಟು ಆಸ್ತಿಗೆ ಮಾಡ್ತಾ ಇದೀವಿ, ಇನ್ನು ಬಿಲ್ಡಿಂಗ್ ನಾವು ಹೋಗಿಲ್ಲ. ಫಸ್ಟು ಬೇಸಿಕ್ ತಳಪಾಯ ಕರೆಕ್ಟಾಗಿ ಇರಬೇಕಲ್ಲ. ಬಿಲ್ಡಿಂಗ್ ನಾವು ರೆಗ್ಯುಲೈಸ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಈಗ ಸದ್ಯಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಅದು ಸುಪ್ರೀಂ ಕೋರ್ಟಲ್ಲಿ ಒಂದಿದೆ, ರೆಗ್ಯುಲೈಸೇಷನ್ ಆಫ್ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ. ನಾವು ಅದನ್ನು ರೆಗ್ಯುಲೈಸ್ ಮಾಡ್ತಲ್ಲ ಯಾವುದನ್ನು, ಇಲ್ಲಾಂದರೆ ನಾವು ರೆಗ್ಯುಲೈಸ್ ಮಾಡಲ್ಲ. ಫಸ್ಟ್ ಅವ್ರ ಆಸ್ತಿಗಳನ್ನ ಏನೇನು ಮೊದಲು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು, ದಾಖಲೆಗಳು ಕರೆಕ್ಟಾಗಿತ್ತು ಅಂಥದ್ದಕ್ಕೆ ಮಾತ್ರ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಇಲ್ಲ ಬೋಗಸ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಈಗ ನಾನು ಹೇಳಿದ್ದಲ್ಲ, ನನ್ನ ನಂಬರ್ ಎಲ್ಲ ಹೇಳಿದ್ದೀನಿ ನಾನು. ಸೊ ಆಮೇಲೆ ಇನ್ನೊಂದು, ನೀವು ಬರೋಕ್ಕಿಂತ ಮುಂಚಿತವಾಗಿ ಹೇಳಿದೆ, BDAನಲ್ಲಿ ಈಗಾಗಲೇ ಪೆರಿಫೆರಲ್ ರಿಂಗ್ ರೋಡ್ದು ಈಗಾಗಲೇ ತೆಗೆದುಕೊಳ್ತಾ ಇದ್ದಾರೆ. ಭಾಳ ಜನ 35% ತೆಗೆದುಕೊಳ್ತಾ ಇದ್ದಾರೆ ಕಮರ್ಷಿಯಲ್ಲು. ಕೆಲವರು ಹಣ ತೆಗೆದುಕೊಳ್ತಾ ಇದ್ದಾರೆ, ಕೆಲವರು TDR ತೆಗೆದುಕೊಳ್ತಾ ಇದ್ದಾರೆ.
ಆ TDR BDL ಏರಿಯಾ ಬಂದರೆ BDR ಕೊಡೋದು, ಕಾರ್ಪೊರೇಷನ್ ಏರಿಯಾ ಬಂದರೆ ಕಾರ್ಪೊರೇಷನ್ ಕೊಡೋದು. ಆ ರೋಡ್ ಸಂಬಂಧಪಟ್ಟಂತೆ BDA ಏರಿಯಾಯಿಂದ ಇತ್ತು ಅಂತ ಅಂದರೆ ಕಾರ್ಪೊರೇಷನ್ ಏರಿಯಾ ಇತ್ತು ಅಂದರೆ BDA ಅವರು ಕಾರ್ಪೊರೇಷನ್ ಕಳಿಸ್ತಾರೆ. ಅವ್ರು 10 ದಿನದಲ್ಲಿ ಕೊಡಬೇಕು. 2 times ಗೈಡೆನ್ಸ್ ವ್ಯಾಲ್ಯೂ ಲೆಕ್ಕ ಹಾಕ್ಬಿಟ್ಟು ಕೊಡ್ತಾ ಇದ್ದೀವಿ. ಮುಂದೆ ಬರ್ತಾ ಇದ್ದಾರೆ ನಿಮ್ಮ ಇದಕ್ಕೆ 6,600 ಜನ ಅರ್ಜಿ ಕೊಟ್ಟಿದ್ದಾರೆ. 400 ಜನಕ್ಕೆ ಈಗಾಗಲೇ ನಾವೆಲ್ಲ ಕನ್ಸೆಂಟು ರೆಡಿ ಮಾಡಿದ್ದೀವಿ, ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಸರ್, TDRಗೆ ಹೆಚ್ಚು ಜನ ಇದ್ದಾರಾ ಅಥವಾ ಹಣಕ್ಕೆ? ಕೆಲವರು TDRಗೂ ಬರ್ತಾ ಇದ್ದಾರೆ, ಸೈಟ್ ಜಾಸ್ತಿ ಕೇಳ್ತಾ ಇದ್ದಾರೆ, ಕೆಲವರು ಕ್ಯಾಶ್ ಕೇಳ್ತಾ ಇದ್ದಾರೆ. 35% ಕಮರ್ಷಿಯಲ್ ಸೈಟ್. ಇಲ್ಲ, ಇಲ್ಲ ಕೊಟ್ಟು ನಿಧಾನ ಕೊಡ್ತೀನಿ.